ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವುದಕ್ಕೆ ಸೋಮವಾರದಿಂದ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಹಲವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಜಾತಿ ಗಣತಿ ಸಮೀಕ್ಷೆಯ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಸಚಿವರ ವಿರೋಧಕ್ಕೆ ಮಣಿಯದ ಹಿಂದುಳಿದ ವರ್ಗಗಳ ಆಯೋಗ. ಉಪಜಾತಿಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ಸಮೀಕ್ಷೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಲಿಂಗಾಯತರ ಹೊಸ ಧರ್ಮವನ್ನು ಗುರುತಿಸಿಕೊಳ್ಳಲು ಕೂಡ ಸೂಕ್ತ ಸಮಯ. ನಾವು ಕ್ರಿಯೇಟ್ ಮಾಡಿರುವಂತಹ ಕಾಲಂ ಸಾರ್ವಜನಿಕರ ಬಳಕೆಗಲ್ಲ. ಕ್ರಿಶ್ಚಿಯನ್ ಜೋಡಿತ ಪದಗಳನ್ನು ಆಯೋಗ ಕೈಬಿಟ್ಟಿಲ್ಲ. ಪ್ರಚೋದನೆಯನ್ನು ಮಾಡಿ ಕಾಲಂನಲ್ಲಿ ಉಪಜಾತಿಯನ್ನು ಬರೆಸಿಕೊಳ್ತಿಲ್ಲ. ಪಬ್ಲಿಕ್ ಟಿವಿಗೆ ಹಿಂದುಳಿದ ವರ್ಗಗಳ ಆಯೋಗ ಮಾಹಿತಿಯನ್ನು ಕೊಟ್ಟಿದೆ. ಮುಖ್ಯವಾಗಿ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಜಾತಿ ಉಪಜಾತಿಗಳ ಪಟ್ಟಿಯ ಕುರಿತಂತಿದ್ದಂತಹ ಗೊಂದಲ, ಜೊತೆಗೆ ವೀರಶೈವ ಲಿಂಗಾಯತ ಧರ್ಮದ ವಿಚಾರದಲ್ಲಿದ್ದಂತಹ ಗೊಂದಲ, ಅದರ ಜೊತೆಗೆ 46 ಜಾತಿಗಳನ್ನು ಕ್ರಿಶ್ಚಿಯನ್ಗೆ ತಳುಕು ಹಾಕಿರುವಂತಹ ವಿಚಾರ, ಇವೆಲ್ಲವೂ ಕೂಡ ಗೊಂದಲ ಕಾರಣವಾಗಿತ್ತು. ಅದೆಲ್ಲದಕ್ಕೂ ಕೂಡ ಉತ್ತರಿಸುವಂತಹ ಕೆಲಸವನ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡಿದೆ. ಸರ್, ಈಗ ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಆದಿದ್ರಾವಿಡ ಕ್ರಿಶ್ಚಿಯನು ಈ ತರ ಬರ್ತಾರ ಸರ್, ಅದನ್ನ ಸೇರಿಸ್ತೀರಾ? ಯಾರು ಏನ್ ಬೇಕಾದ್ರೂ ಬರ್ಕೊಳ್ಬಹುದು, ನಾವು ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಹೌದು ಸರ್. ಸೇರಿಸ್ಕೊಳ್ಳೋದು ಬಿಡೋದು ಪ್ರಶ್ನೆನೇ ಇಲ್ಲ. ನಾವು ಈಗ ಲೀಸ್ಟ್ ಮಾಡಿರೋದು, ಪಟ್ಟಿ ಮಾಡಿರೋದು ನಮ್ಮ ಸರ್ವೇಯರ್ಗೆ ಅನುಕೂಲ ಆಗ್ಲಿಕ್ಕೆ ಮಾಡಿರೋದು, ಅದು ಪಬ್ಲಿಕ್ ಕನ್ಸಂಪ್ಷನ್ ಅಲ್ಲ. ಆ ಪಟ್ಟಿ ಹ್ಯಾಸ್ ನೋ ಲೀಗಲ್ ವ್ಯಾಲಿಡಿಟಿ. ನಮ್ಮ ಇಂಟರ್ನಲ್ ಯೂಸ್ಗೆ ನಾವು ಮಾಡ್ಕೊಂಡಿರೋದು ಸರ್. ಏನಂದ್ರೆ ಈಗ ಅದನ್ನ ಪಬ್ಲಿಕ್ ನಲ್ಲಿ ಬಿಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡಿ ಇವರು ಬಿಡ್ತಿರೋ ಸೇರಿಸ್ತಿರೋ ಅಂತ ಕೇಳಿದ್ರೆ ನನ್ಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಸ್ಪೆಸಿಫಿಕ್ ಆಗಿ ಇಂಥದಂತ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸಾರಿ ಸರ್, ಯಾಕಂದ್ರೆ ಈಗ ಧರ್ಮದಲ್ಲಿ ಉಪಜಾತಿಗಳನ್ನ ಸೇರಿಸಬಾರ್ದು ಅಂತೇಳಿ ಈಗಾಗಲೇ ಬಿಜೆಪಿ ಅವರು ಮತ್ತೆ ಹಲವಾರು ಜನ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಧರ್ಮದಲ್ಲಿ ಉಪಜಾತಿ ಬರೋದಿಲ್ಲ. ಓಕೆ ಸರ್. ಧರ್ಮ ಇರೋದು 7, 8 ಏನೋ ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈ ಮಾಡಿ ಮಾತ್ರ ಧರ್ಮ ಇದೆ. ಹೌದು ಸರ್. ಹೌದು.